ನಿನ್ನೆ ಎಕ್ಸಾಮ್ ಇತ್ರಿ. ಎಕ್ಸಾಮ್ ಬರಿಲಾಕ ಹೆಂಗ್ ಹೋಗ್ಯಾರಂದ್ರ ಪಾಪ ಕುಂದ್ರಲಾಕ್ ಜಾಗ ಇರ್ಲಿಲ್ರಿ. ಎತ್ಕೊಂಡ್ ಹೋಗ್ಯಾರ ಎಕ್ಸಾಮ್ ಬರಿಲಾಕ. ಒಂದಿಷ್ಟು ರೀಲ್ಸ್ ನೋಡಿ ಬಾಕೆಟ್ ಬೇಜಾರಾಗ್ಬಿಡ್ತ್ರಿ. ಟ್ರೈನ್ದಾಗಿಂದೆಲ್ಲಾ ಸಿಚುವೇಶನ್ ಅದೆಲ್ಲಾ ನೋಡಿ ಒಂಥರ ಬಾಕೆಟ್ ಮನ್ಸಿಗೆ ಬೇಜಾರಾಗ್ಬಿಡ್ತು. ಇವಾಗ ಹೆಣ್ಮಕ್ಳಿಗೆಲ್ಲಾ 2,000 ರೂಪಾಯಿ ಮತ್ತೆ ವರ್ಷ ಇಡೀ ಬಸ್ ಫ್ರೀ ಮಾಡ್ಯಾರ್ರಿ. ಎಷ್ಟು ಜನ ತಿರುಗಾಡ್ತಾರಿ ನಮ್ಮ ಕರ್ನಾಟಕದಾಗ. ಅಷ್ಟು ದುಡ್ಡು ಐತ್ರಿ ನಮ್ಮ ಹತ್ರ. ಒಂದಿನ ಎಕ್ಸಾಮ್ಗೋಸ್ಕರ ಫ್ರೀ ಬಸ್ ಬಿಡಕ್ಕಾಗಲ್ರಿ. ಇವಾಗ ಬೆಂಗಳೂರದಾಗ ಎಕ್ಸಾಮ್ ಐತತ್ ಅನ್ಕೋರಿ, ನೈಟ್ ಶನಿವಾರ ನೈಟ್ ಸಂಡೇ ಯಾವಾಗ್ಲೂ ಎಕ್ಸಾಮ್ ಸಂಡೇನೇ ಇರ್ತಾವ್ರಿ. ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಸಂಡೇನೇ ಇರ್ತಾವ. ಶನಿವಾರ ನೈಟ್ ಬಿಡ್ಬೋದಲ್ರಿ ಫ್ರೀ ಬಸ್. ಸ್ವಲ್ಪ ಫ್ರೀ ಬಿಡ್ಲಿಲ್ರಿ, ಎಲ್ಲಾ ಫುಲ್ ಇಡೀ ಬಸ್ ಎಲ್ಲ ಫ್ರೀ ಬೇಡ, ಸ್ವಲ್ಪ ಒಂದ್ 100 ಬಸ್ ಒಳಗ ಒಂದು 30-40 ಬಸ್ ಫ್ರೀ ಬಿಡ್ಲಿ ನೈಟ್ ಅಷ್ಟೇ ಹೋಗಾಗ. ಮತ್ತೆ ಬರಾಗ ರೊಕ್ಕ ಕೊಟ್ಟು ಬರ್ತೀವಿ. ಹೋಗಾಗ್ರಿ ಒಂದ್ ಸ್ವಲ್ಪ ಫ್ರೀ ಬಿಟ್ರ ಪಾಕೆಟ್ ಹೆಲ್ಪ್ ಆಗತ್ರಿ. ಇವಾಗ ಹೆಣ್ಮಕ್ಳಿಗೆಲ್ಲ ಕೊಡ್ತೀವಿ ಫ್ರೀ, ಅಷ್ಟು ದುಡ್ಡು ಐತ್ರಿ ನಮ್ಮ ಹತ್ರ. ಬಟ್ ಇದನ್ನು ಮಾಡ್ಬೋದಲ್ರಿ, ಇದ್ಯಾಕ್ ಮಾಡಕ್ಕಾಗಲ್ಲ? ಇದನ್ನು ಮಾಡ್ಬೋದು. ಭಾಳ ಜನಕ್ಕೆ ಬರೋರಿಗೆ, ಈಗ ಎಕ್ಸಾಮ್ ಬರಿತಿರ್ತಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಈ ತರ ಮಾಡ್ಬಿಟ್ರ. ಬರೀ ಎಕ್ಸಾಮ್ ಟೈಮ್ದಾಗ ಅಷ್ಟೇ ರೀ, ಡೈಲಿ ಏನ್ ಬೇಡ, ದಿನಾಲೂ ಮಾಡಕ್ ಹೋಗ್ಬೇಡ್ರಿ ನೀವು. ಎಕ್ಸಾಮ್ ಟೈಮ್ದಾಗ ಮಾಡ್ರಿ. ನಾನು ಏನಾದ್ರು ತಪ್ಪು ಮಾತಾಡಿದ್ರ ರೀ ಕ್ಷಮೆ ಇರ್ಲ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.